ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಇನ್ನು ಇದೇ ಪ್ರಕರಣದಲ್ಲಿ ಮತ್ತೊಬ್ಬ ಸುಪಾರಿ ಕಿಲ್ಲರ್ ಕೂಡ ಅರೆಸ್ಟ್ ಆಗಿದ್ದಾನೆ. ಬಿಕ್ಲು ಶಿವನ ಮೇಲೆ ಮೊದಲು ಮಚ್ಚು ಬೀಸಿದ್ದೆ ಮಾಲೂರು ಕಿರಣ್ ಅಂತ. ಮಾಲೂರಿನ ಕುಖ್ಯಾತ ರೌಡಿ ಶೀಟರ್ ಈ ಕಿರಣ್, ಈತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಿನ್ನೆ ತಡರಾತ್ರಿ ಪುಲಕೇಶಿ ನಗರದ ಎಸಿಪಿ ಗೀತಾ ಮತ್ತು ಟೀಮ್ನಿಂದ ಬಂಧನ ಆಗಿದೆ. ಹತ್ಯೆ ಕೇಸ್ನಲ್ಲಿ ಬಂಧನ ಆಗ್ತಾ ಇದ್ದ ಹಾಗೆ ಕಿರಣ್ ಎಸ್ಕೇಪ್ ಆಗ್ತಾನೆ. ಅಂದರೆ ಉಳಿದವರು ಬಂದು ಸರೆಂಡರ್ ಎಲ್ಲ ಆಗ್ತಾರಲ್ಲ, ಇನ್ನೊಬ್ಬ ಕಿರಣ್ ಅಂತಲೂ ಇದ್ದಾನೆ ಇದರಲ್ಲಿ. ಸೊ ಅವರೆಲ್ಲ ಬಂದು ಸರೆಂಡರ್ ಆಗಿದ್ದು ಎಲ್ಲ ವಿಚಾರ ಗೊತ್ತಾದ ಮೇಲೆ ಈತ ಅಬ್ಸ್ಕಾಂಡಿಂಗ್ ಆಗಿರ್ತಾನೆ. ಸೊ ಹತ್ಯೆಗೂ ಮುಂಚೆ ಹೋಟೆಲ್ನಲ್ಲಿ ಸೇರಿದಂತಹ ವ್ಯಕ್ತಿಗಳಲ್ಲಿ ಈತ ಕೂಡ ಇದ್ದ. ಇವನು ಕೂಡ ರೌಡಿ ಶೀಟರ್ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಈ ಗ್ಯಾಂಗ್ನ ಒಬ್ಬೊಬ್ಬರನ್ನೇ ಬಲಿ ಹಾಕೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಎಸಿಪಿ ಗೀತಾ ಅವರ ನೇತೃತ್ವದಲ್ಲೇ ಪ್ರಕರಣದ ತನಿಖೆ ಆಗ್ತದೆ. ಪ್ರಕಾಶ್ ರೋತೋಡು ಮತ್ತು ಗೀತಾ ಇವರೆಲ್ಲರೂ ಕೂಡ ಈ ಪ್ರಕರಣದ ಐಒ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನರಸಿಂಹಮೂರ್ತಿ, ಕಿರಣ್ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಈತನ ಪಾತ್ರ ಇಡೀ ಪ್ರಕರಣದಲ್ಲಿ ಕೊಲೆಗೂ ಮುಂಚೆ ಕೊಲೆಯ ನಂತರ ಯಾವ ರೀತಿ ಇತ್ತು ಅಂತ? ಮಮತಾ, ಬಿಕ್ಲು ಶಿವನ ಕೊಲೆ ಪ್ರಕರಣ ಸಂಬಂಧ ಮತ್ತೊಬ್ಬ ಹಂತಕನನ್ನ ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನ ಪುಲಕೇಶಿ ನಗರ ಸಬ್ ಡಿವಿಷನ್ನ ಎಸಿಪಿ ಗೀತಾ ಅವರು ಮಾಡಿರೋದು. ಗೀತಾ ಮತ್ತವರ ತಂಡ ನಿನ್ನೆ ಈತನನ್ನ ಮಾಲೂರಿನಿಂದ ಅರೆಸ್ಟ್ ಮಾಡಿ ಕರೆತರುವ ಕೆಲಸವನ್ನ ಮಾಡಲಾಗಿದೆ. ಆರಂಭದಲ್ಲಿ ಈ ಕೊಲೆಗೆ ಮೊದಲ ಏಟ್ ಹಾಕಿದವನು ಈತನೇ ಕಿರಣ ಅನ್ನೋ ಮಾಹಿತಿಗಳು ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಈ ಕೋಲಾರದ ಟೇಕಲ್ ಮೂಲದ ಐವರನ್ನ ಕಿರಣ್, ಅಂದ್ರೆ ಮೊದಲು ಈ ಜಗ್ಗನ ಅತ್ಯಾಪ್ತ ಅರೆಸ್ಟ್ ಆಗಿದ್ದಂತಹ ಕಿರಣ ಇದ್ನಲ್ಲ, ಆತ ಈ ಐವರನ್ನ ಬುಕ್ ಮಾಡಿಕೊಂಡು ಕರೆತಂದಿರ್ತಾನೆ. ಅದರಲ್ಲಿ ಈ ಕಿರಣ್ ಏನಿದ್ದಾನೆ ಈತ ಮಿಸ್ ಆಗಿರ್ತಾನೆ. 4 ಅರೆಸ್ಟ್ ಆದರೂ ಕೂಡ ಈತ ಸಿಕ್ಕಿರೋದಿಲ್ಲ. ಕೊನೆಗೆ ಇದೀಗ ನಿನ್ನೆ ಈತ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈ ಹಿಂದೆ ಕೂಡ ಮಾಲೂರಿನಲ್ಲಿ ಇದೇ ರೀತಿಯಾಗಿ ಸುಪಾರಿ ಪಡೆದು ಹಲವು ಹತ್ಯೆಗಳಲ್ಲಿ ಈತ ಭಾಗಿಯಾಗಿದ್ದ. ಈ ಹಿನ್ನೆಲೆಯಲ್ಲಿ ಮಾಲೂರು ಪಟ್ಟಣದಲ್ಲಿ ಈತನ ಮೇಲೆ ರೌಡಿ ಹಾಳೆಯನ್ನು ಕೂಡ ತೆರೆಯಲಾಗಿತ್ತು ಅನ್ನೋ ಮಾಹಿತಿಗಳು ಇದೀಗ ಪೊಲೀಸರಿಂದ ಲಭ್ಯವಾಗ್ತಿರೋದು. ನಿನ್ನೆ ಈ ಬಿಕ್ಲು ಶಿವನ ಕೊಲೆ ಪ್ರಕರಣ ಕೇಸು ಸಿಐಡಿಗೆ ವರ್ಗಾವಣೆ ಆದರೂ ಕೂಡ ಪೊಲೀಸರು ಒಂದಷ್ಟು ಎಫರ್ಟ್ ಅನ್ನು ಹಾಕಿದ್ದಾರೆ. ಕಳೆದ 10 ದಿನಗಳಿಂದ ಈಗ ಬಂಧಿತರ ಸಂಖ್ಯೆ ಸುಮಾರು 18ಕ್ಕೆ ಏರಿದೆ. ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ, ಎಕ್ಸೆಪ್ಟ್ A1 ಆರೋಪಿ ಜಗನನ್ನ ಹೊರತುಪಡಿಸಿ. ಹೀಗಾಗಿ ಪ್ರಕರಣದ ಎಲ್ಲ ಹಂತಕರು ಯಾರ್ಯಾರು ಮಚ್ಚು ಬೀಸಿದ್ರು, ರೆಕ್ಕಿ ಮಾಡಿದ್ರು, ಮತ್ತೆ ಯಾರ್ಯಾರು ಹಾರ್ಬರಿಂಗ್ ಮಾಡಿದ್ರು, ಈ ಎಲ್ಲರನ್ನ ಕೂಡ ಇದೀಗ ಬಂಧನ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಜಗ್ಗನ ಪತ್ತೆಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಹೊರಡಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅಲ್ಲಿಗೆ ಆಲ್ಮೋಸ್ಟ್ ಜಗ್ಗನನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಅರೆಸ್ಟ್ ಆದಂತೆ ಈ ಕೇಸಲ್ಲಾಗಿದೆ. ಮಮತಾ, ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದೆ. ಒಟ್ಟಿನಲ್ಲಿ ಬಿಕ್ಲಾ ಶಿವ ಮರ್ಡರ್ ಕೇಸ್ನಲ್ಲಿ ಕಿರಣ್ ಬಂಧನ ಆಗಿದೆ. ಜಗ್ಗನಗಾಗಿ ಬಲೆ ಬೀಸಿದ್ದಾರೆ, ಬಟ್ ದುಬೈನಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಬಿಗ್ ಅಪ್ಡೇಟ್ ಇದೇ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಅಂದ್ರೆ, ಬಿಕ್ಲಾ ಶಿವ ಮರ್ಡರ್ಗೂ ಮುಂಚೆ ಹಂತಕರು ಒಂದ್ ಕಡೆಗೆ ಸೇರಿದ್ರು. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಸಾಕ್ಷಿಗಳು ಪೊಲೀಸರ ಕೈಗೆ ಸಿಗ್ತಾ ಇದೆ. ಹೋಟೆಲ್ನಲ್ಲಿ ಗ್ಯಾಂಗ್ ಸೇರಿತ್ತು, ಅಲ್ಲಿ ಸುಮಾರು ಸಮಯ ಕಳೆದಿದ್ದಾರೆ. 2.5 ಗಂಟೆಗೂ ಹೆಚ್ಚು ಸಮಯವನ್ನು ಅವರು ಸ್ಪೆಂಡ್ ಮಾಡಿದ್ದಾರೆ. ಕಿರಣ್, ಮದನ್, ಪ್ರದೀಪ್ ಸೇರಿದಂತೆ 9 ಜನ ಅಲ್ಲಿ ಸಿಟ್ಟಿಂಗ್ ಹಾಕಿದ್ರು. ಇದೇ ಸಿಟ್ಟಿಂಗ್ನಲ್ಲಿ ಮದ್ಯಪಾನ, ಊಟ ಎಲ್ಲವನ್ನ ಮುಗಿಸ್ಕೊಂಡು ಡೈರೆಕ್ಟಾಗಿ ಆ ಬಿಕ್ಲಾ ಶಿವ ಇದ್ದಂತಹ ಲೊಕೇಶನ್ಗೆ 8 ಗಂಟೆಗೆ ಹೋಗ್ತಾರೆ. ಅಲ್ಲಿ ಮುಹೂರ್ತವನ್ನು ಶಿವನಿಗೆ ಇಡ್ತಾರೆ. ಅದಕ್ಕೂ ಮುಂಚೆ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಈ ಹೋಟೆಲ್ ಇದೆಯಲ್ಲ, ಹೋಟೆಲ್ ಮತ್ತು ಮರ್ಡರ್ ನಡೆದಂತಹ ಸ್ಥಳ ಎಷ್ಟು ಕಿಲೋಮೀಟರ್ನ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ? ಮರ್ಡರ್ ಆದ ಬಳಿಕ ಒಬ್ಬೊಬ್ಬರು ಹೇಗೆ ಬೇರೆ ಬೇರೆ ಆಗ್ತಾರೆ ಅಥವಾ ಅಬ್ಸ್ಕಾಂಡ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ ಎಷ್ಟು ಕಿಲೋಮೀಟರ್ ರೇಡಿಯಸ್ನಲ್ಲಿ ಇತ್ತು ಈ ಹೋಟೆಲ್ ಅಂತ? ಮಮತಾ, ಇವರು ಹೋಟೆಲ್ನಲ್ಲಿ ಕುಳಿತು ಒಂದಷ್ಟು ಪ್ಲಾನ್ ಅನ್ನ ಮಾಡಿದ್ದು ಅದು KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಮತ್ತೆ ಘಟನೆ ನಡೆದಿರೋದು, ಕೊಲೆ ನಡೆದಿದ್ದಂತಹದ್ದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 6-7 ಕಿಲೋಮೀಟರ್ಗಳ ಡಿಫ್ರೆನ್ಸ್ ಇದೆ. ಮೊದಲು ಕೊಲೆಯಾದಂತಹ ದಿನ, ಕೊಲೆ ಆರಂಭಕ್ಕೂ ಮೊದಲು ಇವರು ಮಧ್ಯಾಹ್ನ ಸುಮಾರು 2:38ಕ್ಕೆ ಹೋಟೆಲ್ಗೆ ಆಗಮಿಸ್ತಾರೆ. ಈ ಕಿರಣ್ನ ನೇತೃತ್ವದಲ್ಲಿ ಸುಮಾರು 9 ಮಂದಿ ಹೆಲ್ಮೆಟ್ ಅನ್ನ ಹಿಡಿದುಕೊಂಡು ಹೋಟೆಲ್ ಒಳಗೆ ಬರ್ತಾರೆ. ಅಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ತಾರೆ. ಕೊಲೆಯನ್ನ ಹೇಗೆ ಮಾಡಬೇಕು, ಹೆಲ್ಮೆಟ್ ಅನ್ನ ತೆಗಿಬಾರ್ದು, ಮತ್ತೆ ಕೊಲೆ ಮಾಡಿದ ನಂತರ ಹೇಗೆ ಎಸ್ಕೇಪ್ ಆಗಬೇಕು, ಅದಾದ ಬಳಿಕ ನಿಮ್ಗೆ ಕೋರ್ಟು ಕಚೇರಿ ಇದ್ರದೆಲ್ಲ ನಾವು ಉಸ್ತುವಾರಿಯನ್ನ ನೋಡ್ಕೊಳ್ತೀವಿ. ಹೀಗೆ ಒಂದಷ್ಟು ಈ ಫೀಡ್ಗಳನ್ನ ಮಾಡುವಂತಹ ಕೆಲಸವನ್ನ ಈ ಕಿರಣ್ ಮಾಡ್ತಾನೆ. ಆ ಕಿರಣ್ನ ಅಣತಿಯಂತೆ ಎಲ್ಲರೂ ಕೂಡ ಸಿದ್ಧರಾಗ್ತಾರೆ. ಸುಮಾರು 2:58ಕ್ಕೆ 2:38ಕ್ಕೆ ಹೋಟೆಲ್ಗೆ ಬಂದಂಥವರು ಸಂಜೆ 5 ಗಂಟೆಯವರೆಗೂ ಕೂಡ ಹೋಟೆಲ್ನಲ್ಲಿ ಗಡದ್ದಾಗಿ ತಿಂದು ಒಂದಷ್ಟು ಪ್ಲಾನ್ಗಳನ್ನು ಮಾಡ್ತಾರೆ. ಅದಾದ ಬಳಿಕ ಎಲ್ಲರೂ
ಕೂಡ ಹೋಟೆಲ್ನಿಂದ ಹೊರಡ್ತಾರೆ. ಹೋಟೆಲ್ನಿಂದ ಹೊರಟಂಥವರು ಸೀದಾ ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಒಂದು ಘಟನಾ ಸ್ಥಳಕ್ಕೆ ಬಿಕ್ಲು ಶಿವನ ಮನೆ ಬಳಿ ಬರ್ತಾರೆ. ಬಿಕ್ಲು ಶಿವ ಯಾವಾಗ ಮನೆ ಬಳಿ ಬರ್ತಾನೋ ಈ ಹಂತಕರು ಕಾದು ಕುಳಿತಿರ್ತಾರೆ. ಆತ ಮನೆಯಿಂದ ಹೊರಗೆ ಬರ್ತಿದ್ದಂತೆ ಅಟ್ಯಾಕ್ ಮಾಡಿ ಆತನನ್ನ ಕೊಲೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿಗೆ ಇವರು ಪ್ಲಾನ್ ಮಾಡಿದ್ದಂತಹ ಆ ಒಂದು ಜಾಗದ CCTV ಏನಿದೆ ಅದನ್ನ ಕೂಡ ಇದೀಗ ಅಧಿಕಾರಿಗಳು ಎಲ್ಲವನ್ನ ಕೂಡ ಹೆಕ್ಕಿ ತೆಗೆದು ಇವರ ಪ್ಲಾನ್ ಏನು, ರೆಕ್ಕಿ ಎಲ್ಲೆಲ್ಲಿ ಮಾಡಿದ್ರು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಹೊರತೆಗೆದಿದ್ದಾರೆ. ಓಕೆ ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಈಗ ಇನ್ನೊಂದು ಜಾಗ ನೋಡ್ತಾ ಇದ್ರಲ್ಲ CCTV ಫುಟೇಜಸ್, ಸೊ ಇದನ್ನ ಕಾನ್ಸ್ಪಿರಸಿ ಮಾಡಿದ ಜಾಗ ಅಂತ ಕ್ರೈಮ್ನಲ್ಲಿ ಕರೀತಾರೆ. ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹಾಕ್ತಾರೆ, ಇದೇ ಜಾಗದಲ್ಲಿ ಕುತ್ಕೊಂಡು ಇವರೆಲ್ಲ ಷಡ್ಯಂತ್ರ ಮಾಡಿದ್ರು ಬಿಕ್ಲು ಶಿವನ ವಿರುದ್ಧ ಅಂತ. ಇನ್ನೊಂದು ಕಡೆಗೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಂಧಿತರ ಮೇಲೆ ರೌಡಿ ಶೀಟ್ ಓಪನ್ ಆಗುತ್ತಂತೆ. ಬಂಧಿತ 9 ಮಂದಿಯ ಮೇಲೆ ರೌಡಿ ಪಟ್ಟಿಯನ್ನು ಭಾರತೀನಗರ ಪೊಲೀಸರು ತೆರೆದಿದ್ದಾರೆ, ಓಪನ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇವರೆಲ್ಲರೂ ರೌಡಿ ಶೀಟರ್ಸ್ ಇನ್ಮೇಲೆ. ಕಿರಣ್, ಮದನ್ ಇದರಲ್ಲಿ ಕೆಲವರು ಆಲ್ರೆಡಿ ರೌಡಿ ಶೀಟರ್ ಇದ್ರು. ಯಾರ್ಯಾರ ಮೇಲೆ ರೌಡಿ ಶೀಟ್ ಓಪನ್ ಆಗಿರಲಿಲ್ಲ ಅವ್ರನ್ನೂ ಕೂಡ ಸೇರಿಸ್ತಾ ಇದ್ದಾರೆ. ಕಿರಣ್, ಮದನ್, ವಿಮಲ್, ಪ್ರದೀಪ್, ಪ್ಯಾಟ್ರಿಕ್, ಸ್ಯಾಮ್ಯುಯಲ್ ಒಟ್ಟು 9 ಮಂದಿಯ ವಿರುದ್ಧ ಕೂಡ ರೌಡಿ ಶೀಟನ್ನು ಪೊಲೀಸರು ಓಪನ್ ಮಾಡಿದ್ದಾರೆ. ಏನಕ್ಕೆ ರೌಡಿ ಶೀಟರನ್ನು ಓಪನ್ ಮಾಡ್ತಾರೆ ಪೊಲೀಸರು ಅಂತ ಕೇಳಿದರೆ, ಪದೇ ಪದೇ ಇವರು ಶಾಂತಿ ಭಂಗವನ್ನು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ, ಇದಕ್ಕೆ ಹೋಲುವಂತಹ ಅಥವಾ ಇದೇ ರೀತಿಯಾದಂತಹ ಪ್ರಕರಣಗಳನ್ನು ಹಿಂದೆ ಮಾಡಿದರೆ ಪದೇ ಪದೇ ಸ್ಟೇಷನ್ಗೆ ಬರ್ತಾ ಇದ್ರೆ ಇವ್ರ ಮೇಲೆ ರೌಡಿ ಶೀಟನ್ನು ಓಪನ್ ಮಾಡ್ತಾರೆ. ಸೊ ಅದು ಬಹಳ ಸಮಸ್ಯೆನ ತರುತ್ತೆ ಇವ್ರಿಗೆ. ಯಾಕಂದರೆ ವಿದೇಶಕ್ಕೆ ಹೋಗಬೇಕು ಅಂದ್ರೂ ಇವರು ಪೊಲೀಸ್ನವ್ರಿಗೆ ಬಂದು ಇನ್ಫಾರ್ಮ್ ಮಾಡಬೇಕು, ತಿಂಗಳಿಗೂ ಕೂಡ ಇವ್ರು ಬರಬೇಕು ಪೊಲೀಸ್ನವ್ರ ಹತ್ರ.